ನಿಗಿ ಕೆಂಡವಾಗಿದ್ದ ನಾಗಮಂಗಲದಲ್ಲಿ ಇನ್ನೂ ಕಣ್ಣೀರು ಮಾತ್ರ ನಿಂತಿಲ್ಲ. ನೋವು ಹೊಟ್ಟೆಪಾಡಿಗಿದ್ದ ವ್ಯವಹಾರಕ್ಕೂ ಕೊಕ್ಕೆ ಬಿದ್ದಿದೆ. ಇವೆಲ್ಲದಕ್ಕೂ ಆ ಎರಡು ಇಲಾಖೆಗಳೇ ಕಾರಣ ಅಂತ ಆರೋಪಿಸಲಾಗಿದೆ. ಪರಿಸ್ಥಿತಿ ನಿಭಾಯಿಸದೆ ಮೈಮರೆತ ಎರಡು ಇಲಾಖೆಗಳು. ಒಳಸಂಚು ಅರಿಯದೆ ಗುಪ್ತಚರ ಇಲಾಖೆ ಫೇಲ್ಯೂರ್. ನಾಗಮಂಗಲದಲ್ಲಿ ಇಂಥದ್ದೊಂದು ಗಲಭೆ ನಡೆಯುತ್ತೆ ಅಂತ ಯಾರು ಊಹಿಸಿರಲಿಲ್ಲ. ಆದ್ರೆ ಈ ಗಲಭೆಯ ಒಳಸಂಚಿನ ಬಗ್ಗೆ ಗೊತ್ತಿದ್ರೂ ಪರಿಸ್ಥಿತಿ ನಿಭಾಯಿಸದೆ ಆ ಎರಡು ಇಲಾಖೆಗಳು ಮೈಮರೆತಿದೆ. ಎಲ್ಲ ಗೊತ್ತಿದ್ರೂ ಎಚ್ಚೆತ್ತುಕೊಳ್ಳದ್ದಕ್ಕೆ ಜನರು ನಷ್ಟ ಅನುಭವಿಸುವಂತಾಯಿತು. ಗಲಭೆ ಕುರಿತು ಒಳಸಂಚು ನಡೆದಿದ್ದು ಕಿಡಿಗೇಡಿಗಳ ಈ ಕೃತ್ಯ ಗೊತ್ತಿದ್ರೂ ಗುಪ್ತಚರ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಫೇಲ್ಯೂರ್ ಆಗಿದೆ. ಪೂರ್ವ ನಿಯೋಜಿತ ಕೃತ್ಯದ ಬಗ್ಗೆ ಅರಿಯಲು ಸಂಪೂರ್ಣ ವಿಫಲವಾಗಿದೆ. ಕಲ್ಲು, ಪೆಟ್ರೋಲ್ ಬಾಂಬ್, ಮಾರಕಾಸ್ತ್ರ ಸಂಗ್ರಹಿಸಿಟ್ಟಿದ್ರೂ ಗೊತ್ತಿಲ್ವಂತೆ. ಕಳೆದ ವರ್ಷವೇ ಗಲಾಟೆಯಾಗಿದ್ರೂ ರಿಪೋರ್ಟ್ ಮಾಡಿರಲಿಲ್ಲ. ಮೆರವಣಿಗೆ ವೇಳೆ ಹೆಚ್ಚಿನ ಭದ್ರತೆ ನಿಯೋಜಿಸದೆ ಎಡವಟ್ಟು ಮಾಡಿದ್ದಾರೆ. ಕಳೆದ ವರ್ಷ ಗಲಾಟೆಯಾಗಿದ್ರೂ ಅಲರ್ಟ್ ಆಗದೇ ಇದ್ರು. ಸೂಕ್ಷ್ಮ ಪ್ರದೇಶದ ಬಳಿ ಸೂಕ್ತ ಭದ್ರತೆ ನಿಯೋಜಿಸದೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಮಸೀದಿ ಎದುರು ಹೆಚ್ಚು ಹೊತ್ತು ಮೆರವಣಿಗೆ ನಿಲ್ಲಲು ಬಿಟ್ಟಿದ್ರು. ಎರಡು ಗುಂಪುಗಳ ಮಧ್ಯೆ ಪರ ವಿರೋಧ ಘೋಷಣೆ ಕೂಗಲು ಬಿಟ್ಟಿದ್ದು ಠಾಣೆ ಎದುರು ಗಣೇಶನಿಟ್ಟ ಯುವಕರ ಮನವೊಲಿಸಲು ವಿಫಲವಾಗಿದ್ದಾರೆ. ಪ್ರತಿಭಟನೆ ಬಳಿಕ ಮತ್ತೆ ಮಸೀದಿ ಕಡೆಗೆ ಮೆರವಣಿಗೆ ಕಳಿಸಿದ್ರು. ಈ ಎಲ್ಲ ನಿರ್ಲಕ್ಷ್ಯದಿಂದ ಗುಪ್ತಚರ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಸಂಪೂರ್ಣ ವಿಫಲವಾಗಿದೆ. ಹೀಗಾಗಿ ಗಲಭೆ ನಡೆದ ಬಳಿಕ ಇದೀಗ ಎಚ್ಚೆತ್ತುಕೊಂಡಿದ್ದು ಶಾಂತಿ ಸಭೆಗೆ ಜಿಲ್ಲಾಡಳಿತ ಮುಂದಾಗಿದೆ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ದಿನನಿತ್ಯ ಬಳಕೆ ವಸ್ತುಗಳ ಬೆಲೆ ಏರಿಕೆಯಿಂದ ಜನಸಾಮಾನ್ಯರು ಈಗಾಗಲೇ ಕಂಗಾಲಾಗಿದ್ದಾರೆ. ಇದರ ಬೆನ್ನಲ್ಲೇ ಗಾಯದ ಮೇಲೆ ಬರೆ ಎಳೆದಂತೆ ಹಾಲಿನ ದರ ಹೆಚ್ಚಿಸುವ ಸುಳಿವನ್ನ ಸಿಎಂ ಮತ್ತೆ ನೀಡಿದ್ದಾರೆ. ಈಗ ಮತ್ತೆ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಕೆಎಂಎಫ್ ಜೊತೆ ಒಂದು ಮೀಟಿಂಗ್ ಮಾಡೋಣ, ಅಲ್ಲಿ ತೀರ್ಮಾನ ಮಾಡೋಣ. ಮತ್ತೆ ಏರಿಕೆಯಾಗುತ್ತಾ ಹಾಲಿನ ದರ? ಬೆಲೆ ಏರಿಕೆ ಸುಳಿವು ನೀಡಿದ್ರ ಸಿಎಂ? ಸರ್ಕಾರಿ ದಿನಸಿ, ಕೆಎಸ್ಆರ್ಟಿಸಿ ಬಸ್ ಟಿಕೆಟ್, ಮದ್ಯ ಆಯಿತು, ಈಗ ಗ್ರಾಹಕನ ಜೇಬಿಗೆ ಹಾಲಿನ ದರ ಏರಿಕೆ ಕತ್ತರಿ ಬೀಳಲಿದೆ. ಈ ದುಬಾರಿ ದುನಿಯಾದಲ್ಲಿ ಹೇಗಪ್ಪ ಜೀವನ ನಡೆಸುವುದು ಅಂತ ಕಂಗಾಲಾಗಿದ್ದ ಜನಸಾಮಾನ್ಯರಿಗೆ ಮತ್ತೆ ಬೆಲೆ ಏರಿಕೆ ಬರೆ ಬೀಳುವ ಲಕ್ಷಣ ಕಾಣಿಸ್ತಿದೆ. ಇದೇ ವರ್ಷ ಜೂನ್ ತಿಂಗಳಲ್ಲಿ ಸರ್ಕಾರ ₹2 ಹಾಲಿನ ದರ ಹೆಚ್ಚಿಸಿ ಗ್ರಾಹಕರ ಜೇಬಿಗೆ ಕತ್ತರಿ ಹಾಕಿತ್ತು. ಇದಾಗಿ ಇನ್ನೂ 3 ತಿಂಗಳು ಕಳೆದಿಲ್ಲ. ಮತ್ತೆ ಹಾಲಿನ ದರ ಹೆಚ್ಚಿಸುವ ಕುರಿತು ಸಿಎಂ ಸಿದ್ದರಾಮಯ್ಯ ಮಾಗಡಿಯಲ್ಲಿ ಸಚಿವ ರಾಜಣ್ಣಗೆ ಸೂಚನೆ ನೀಡಿದ್ದಾರೆ. ಈಗ ನೀವು ನಮ್ಮ ಪರವಾಗಿ ಮಾತಾಡ್ತೀವಿ ಅಂತಾರೆ, ಹಾಲಿನ ದರ ಹೆಚ್ಚು ಮಾಡ, ಏನು ಹೆಚ್ಚು ಮಾಡ್ತೀವಿ ಆ ಹೆಚ್ಚು ಮಾಡದೆಲ್ಲನೂ ರೈತರು ಕೊಡ್ತಾರೆ. ಈಗ ಮತ್ತೆ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ನಾನು ಕೆಎಂಎಫ್ ಜೊತೆ ಒಂದು ಮೀಟಿಂಗ್ ಮಾಡೋಣ, ಅಲ್ಲಿ ತೀರ್ಮಾನ ಮಾಡೋಣ. ಕೇಳಿದ್ರಲ್ವಾ, ಖುದ್ದು ಸಿಎಂ ಸಾಹೇಬ್ರೆ ಹಾಲಿನ ದರ ಹೆಚ್ಚಳದ ಬಗ್ಗೆ ಮಾತನಾಡಿದ್ದಾರೆ. ದಿನನಿತ್ಯ ಬಳಕೆ ವಸ್ತುಗಳು ಹೀಗೆ ಪದೇ ಪದೇ ಏರಿಕೆಯಾದ್ರೆ ಹೇಗಪ್ಪ ಬದುಕೋದು ಅಂತ ಜನ ಕಂಗಾಲಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅದು ಪುಟ್ಟ ಪುಟ್ಟ ಕಂದಮ್ಮಗಳು ಪಾಠ ಕಲಿಯುವಂತಹ ಸ್ಥಳ. ಆದರೆ ಇಲ್ಲಿ ಏನೇನೂ ಸರಿ ಇಲ್ಲ. ಜೀವಕ್ಕೆ ಅಪಾಯ ಕಟ್ಟಿಟ್ಟ ಬುತ್ತಿ ಅನ್ನುವಂತಹ ಪರಿಸ್ಥಿತಿ ಇಲ್ಲಿ ಇದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಶಿಥಿಲಗೊಂಡ ಕಟ್ಟಡದಲ್ಲಿ ಮಕ್ಕಳಿಗೆ ಪಾಠ.
ವರದಿ ಬಳಿಕ ಓಡೋಡಿ ಬಂದ ಅಧಿಕಾರಿಗಳು. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಎಲ್ಲಿ ನೋಡಿದ್ರೂ ಬಿರುಕು ಬಿಟ್ಟ ಕಟ್ಟಡ, ಸೀಲಿಂಗ್ ನೋಡಿದ್ರೂ ಬಿರುಕು, ಗೋಡೆಗಳನ್ನ ನೋಡಿದ್ರೂ ಬಿರುಕು. ಇಂತಹ ಸ್ಥಳದಲ್ಲಿ ಎರಡೆರಡು ಅಂಗನವಾಡಿಗಳು. ಒಂದೆಡೆ ಜೀವ ಭಯದಲ್ಲೇ ಮಕ್ಕಳಿಗೆ ಪಾಠ ಹೇಳುವ ದೃಶ್ಯಗಳು. ಗದಗ್ ನಗರದ ಕಾನತೋಟ್ ಬಡಾವಣೆಯಲ್ಲಿ ಈ ಅಪಾಯಕಾರಿ ಅಂಗನವಾಡಿ ಕಟ್ಟಡ ಇದೆ. ಪಕ್ಕದಲ್ಲಿರೋ ಅಂಗನವಾಡಿ ಕೇಂದ್ರ ಈಗಲೋ ಆಗಲೋ ಬೀಳೋ ಹಂತದಲ್ಲಿದೆ. ಈ ಬಗ್ಗೆ ಪಾಲಕರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ. ಇಂತಹ ಅಪಾಯಕಾರಿ ಕಟ್ಟಡದಲ್ಲಿ ನಮ್ಮ ಮಕ್ಕಳು ಪಾಠ ಕಲಿಯುತ್ತಿವೆ. ಯಾವಾಗ ಏನಾಗುತ್ತೋ ಅನ್ನೋ ಆತಂಕ ನಮಗಿದೆ ಅಂತ ಪಾಲಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಲ್ಲ, ಅದು ಇವಾಗ ಬೀಳ್ತೈತೆ ಅವಾಗ ಬೀಳ್ತೈತೆ ಗೊತ್ತಿಲ್ರಿ. ಹಿಂದೂ ಗಲೀಜ, ಮುಂದೂ ಗಲೀಜ, ಮಕ್ಳು ಹೋಗಾಕ ಬರಾಕ ಕುಂದ್ರಾಕ ಎಲ್ಲ ಸಮಸ್ಯೆ ಐತ್ರಿ ಇಲ್ಲಿ. ಎರಡು ಅಂಗನವಾಡಿ ನಡೀತಾವ್ರಿ. ಭಾಳ ವರ್ಷ ಆತ್ರಿ, ಭಾಳ ವರ್ಷ ಆತ. ಅದು ಕಟ್ಟಲಿ ಇದು ಎರಡು ಆಜು ಬಾಜು ರೀ. ಒಂದು ಬಿದ್ದೈತಲ್ರಿ ಅಲ್ಲೇ, ಅದೊಂದು ಬಿದ್ದಿದ್ದು. ಇದು ಒಂದು ಅಂಗನವಾಡಿ ಒಳಗೆ ಎರಡು ಮಕ್ಕಳು ನಡೆಸ್ಕೊಡ್ತಾರೆ ಅಲ್ಲಿ. ಎರಡು ಸಾಲಿ ರೀ. ಅದು ಬೀಳಾಕ್ ಬಂದಿತ್ತಲ್ಲ, ಹಂಗಾಗಿ ಇಲ್ಲೇ ನಡೆಸ್ಕೊಡ್ತಾರೆ. ಅದಕ್ಕೆ ಏನು ಅನ್ನೋದು ದೇಕ್ರಾಕಿಲ್ರಿ. ಇಷ್ಟು ವರ್ಷ ಆತ್ರಿ, ಒಟ್ಟ ದೇಕ್ರಾಕಿ ಅನ್ನೋದೇ ಇಲ್ಲ ಅದಕ್ಕೆ. ಅಕ್ಕಪಕ್ಕ ಅಂಗನವಾಡಿ ಕೇಂದ್ರಗಳ ಕಟ್ಟಡ ನಿರ್ಮಾಣ ಮಾಡಿ ಸುಮಾರು 40 ವರ್ಷವಾಗಿದೆ. ಇಂತಹ ಅಪಾಯಕಾರಿ ಕಟ್ಟಡ ಸ್ಥಳಾಂತರ ಮಾಡಿ ಅಪಾಯದಿಂದ ಮಕ್ಕಳನ್ನ ಪಾರು ಮಾಡಿ ಅಂತ ಮನವಿ ಮಾಡಿದ್ದಾರೆ. ಆದ್ರೆ ಅಧಿಕಾರಿಗಳು ಬಾಡಿಗೆ ಕಟ್ಟಡ ಸಿಕ್ತಿಲ್ಲ ಅಂತ ಕೈ ತೊಳೆದುಕೊಂಡು ಮೌನಕ್ಕೆ ಶರಣಾಗಿದ್ದಾರೆ. ಸರ್, ಇಲ್ಲಿ ಎರಡು ಅಂಗನವಾಡಿ ಅದಾವ್ರಿ ಸರ್. ಒಂದು ಡೆಮಾಲಿಷ್ ಬಿಲ್ಡಿಂಗ್ ಐತಿ, ಇನ್ನೊಂದು ಸ್ವಲ್ಪ ಇದು ಏನದು ಸರಿಯಾಗಿತ್ತು ಅಂತಂದು ಎರಡು ಅಂಗನವಾಡಿ ಒಂದೇ ಕಡೆ ನಡೆಸ್ತಾ ಇದ್ರು ಸರ್. ಇಲ್ಲಿ ಇದು ಬಾಡಿಗೆ ಕಟ್ಟಡ ಸಿಕ್ಕಿರಲಿಲ್ಲ. ಇವತ್ತು ಸ್ಥಳೀಯ ಸಂಘಟನೆಗಳು ಇಲ್ಲಿ ಎರಡೂ ಡೆಮಾಲಿಷ್ ಇದು ಕ್ರ್ಯಾಕ್ ಆಗ್ಯಾವು, ಇದು ಮಕ್ಕಳ ಹಿತದೃಷ್ಟಿಯಿಂದ ಇದಾಗತ್ತೆ ಅಂತಂದು ಇವತ್ತು ನಮ್ಮ ಗಮನಕ್ಕೆ ತೊಗೊಂಡು ಬಂದರು. ನಾವು ಇವತ್ತು ಇಲ್ಲಿ ಬಂದ್ವಿ, ನೋಡಿದ್ವಿ. ಅಲ್ಲಲ್ಲಿ ಕ್ರ್ಯಾಕ್ ಬಿಟ್ಟೈತಿ, ಸ್ವಲ್ಪ ನೀರು ತೇವಾಂಶ ಹಿಡಿದೈತಿ. ಅದ್ರ ಸಂಬಂಧ ನಾವು ಇಲ್ಲಿ ಇರ್ತಕ್ಕಂಥ ಕೌನ್ಸಿಲರ್ ಸರ್ಗೆ ಮತ್ತು ಇಲ್ಲಿ ಸಾರ್ವಜನಿಕರಿಗೆ ಬಾಡಿಗೆ ಕಟ್ಟಡ ನಮಗೆ ಇವತ್ತು ಹುಡುಕಕ್ಕೆ ಸಹಾಯ ಮಾಡಿರಿ ಅಂತಂದು ಹೇಳಿವ್ರಿ ಸರ್. ಅದು ಸಿಕ್ತು ಅಂತಂದು ನಾವು ಇವತ್ತು ಅಥವಾ ನಾಳೆ ಒಳಗೆ ನಾವು ಅಂಗನವಾಡಿ ಶಿಫ್ಟ್ ಮಾಡ್ತೀವಿ ಸರ್. ಈ ಕುರಿತು ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿ ಸಿಕ್ಕ ಕೂಡಲೇ ವರದಿ ಮಾಡಿದ ಬಳಿಕ ಅಧಿಕಾರಿಗಳು ಓಡೋಡಿ ಬಂದಿದ್ದಾರೆ. ಬಾಡಿಗೆ ಕಟ್ಟಡಗಳಿಗೆ ಸ್ಥಳಾಂತರ ಮಾಡೋ ಭರವಸೆ ನೀಡಿದ್ದಾರೆ. ನಾವು ಸುದ್ದಿ ಮಾಡ್ತಿದ್ದಂತೆ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಈಗ ಎಲ್ಲವೂ ಡಿಜಿಟಲ್. ಸರ್ಕಾರಿ ಕಡತಗಳು ಫುಲ್ ಹೈಟೆಕ್. ಆಸ್ತಿ ದಾಖಲೆಗಳು ಎಲ್ಲವನ್ನೂ ಡಿಜಿಟಲೀಕರಣ ಮಾಡಲಾಗ್ತಾ ಇದೆ. ಆದರೆ ಈ ಭಾಗದಲ್ಲಿ ಈ ಖಾತೆಗೆ ವಿರೋಧ ವ್ಯಕ್ತವಾಗಿದೆ. ಕಾವೇರಿ 2 ಈ ಆಸ್ತಿ ತಂತ್ರಾಂಶಕ್ಕೆ ವಿರೋಧ. ಜನರಿಗೆ ನೋಂದಣಿ ಮಾಡಿಸಲು ಅಡಚಣೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ರೈತರಿಗೆ, ವ್ಯಾಪಾರಸ್ಥರಿಗೆ ಕಾವೇರಿ 2 ಈ ಆಸ್ತಿ ತಂತ್ರಾಂಶ